ಏನೋ ರಾಯರು ಭಾರಿ ಖುಷಿಯಾಗಿದ್ದಾರೆ. ತಾತ, ನಾನು ಮಾತಾಡುವಾಗೆಲ್ಲ ಮಗು ನನ್ನನ್ನೇ ನೋಡ್ತಿರುತ್ತೆ. ಅಲ್ಲ, ನಾನು ಮಾತಾಡಿದ ಮಗುಗೇನಾರು ಅರ್ಥ ಆಗುತ್ತಾ ತಾತ? ಹೌದೌದು, ಅರ್ಥ ಆಗಿರುತ್ತೆ. ಈಗಲೂ ಆಫೀಸ್ ಪ್ರಾಜೆಕ್ಟ್ ಬಗ್ಗೆ, MBA ಸಿಲೆಬಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಬಿಡು. ಮುಂದಿನ ವಾರ ಕಾಲೇಜಿಗೆ ಸೇರಿಸಿದ್ರಾಯ್ತು. ನಾನು ಹಾಗೆಲ್ಲ ಹೇಳಿದ್ದು. ಮಗು ಹೊಟ್ಟೆಲಿರ್ಬೇಕಾದ್ರೆ ತಾಯಿಯಡ ಮಾತುಗಳು ಅರ್ಥ ಆಗುತ್ತೆ ಅಂತ ಕೇಳಿದ್ದೀನಿ. ಶ್ರೀಕೃಷ್ಣ ಹೇಳಿದ್ದನ್ನು ಅಭಿಮನ್ಯು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡಿದ್ದಾನೆ ಅಂತಲೂ ಕೇಳಿದ್ದೀನಿ. ಅಂಥದ್ರಲ್ಲಿ ನಾನಾಡೋ ಮಾತುಗಳು ಮಗು ಅರ್ಥ ಆಗದೆ ಇರುತ್ತಾ? ನನ್ನ ಮಾತು ಕೇಳಿ ನಗುತ್ತೆ, ನನ್ನನ್ನೇ ದುರ್ಗುಡ್ಕೊಂಡು ನೋಡುತ್ತೆ. ಅದಕ್ಕೆ ಕೇಳಿದೆ. ಅಣ್ಣ, ನೀನೀಗ ಮನೆಗೆ ಹೋಗ್ತಿರೋದು ಕೆಲ್ಸಕ್ಕೆ ಅಂತನೋ ಅಥವಾ ಮಗು ನೋಡ್ಕೊಳಕ್ಕೆ ಅಂತನೋ? ಏನು ಬೇಕಾದರೂ ಅನ್ಕೋ. ಒಟ್ಟಿನಲ್ಲಿ ಮುಂಚೆ ಅಮ್ಮನ ನೋಡಬೇಕು ಅಂತ ಮನೆಗೆ ಹೋಗ್ತಾ ಇದ್ದೆ. ಆದ್ರೀಗ ಅಮ್ಮನ್ನ, ಆ ಮನೆಯವ್ರನ್ನ, ಜೊತೆಗೆ ಆ ಮಗುನ ನೋಡಬೇಕು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ಅದಕ್ಕೆ ಹೋಗ್ತೇನೆ. ಅಲ್ವೋ ದಂಡ್ಪಿಂಡ, ನೀ ಹೀಗೆ ಬಿಟ್ಕೊಂಡು ಆ ಮಗು ನೋಡ್ತಾ ಇದ್ರೆ ಪಾಪ ಅದಕ್ಕೆ ದೃಷ್ಟಿ ಆಗಲ್ವೇನೋ? ನನಗೂ ಹಾಗೆ ಅನಿಸ್ತು ತಾತ. ಅದಕ್ಕೆ ದೃಷ್ಟಿಪಟ್ಟು ಇಡೋಣ ಅಂತ ಹೋದೆ. ದೃಷ್ಟಿಪಟ್ಟು ಇಡೋ ಅಷ್ಟರಲ್ಲಿ ಅಭಿಗೂ ನನಗೂ ದೊಡ್ಡ ಜಗಳನೇ ಆಗೋಯ್ತು. ಅಲ್ಲ ತಾತ, ದೃಷ್ಟಿಪಟ್ಟನ ಯಾವಾಗಲೂ ದೊಡ್ಡದಾಗಿ ಇಡ್ಬೇಕು ತಾನೆ. ಅವ್ನು ನೋಡಿದ್ರೆ ಪುಡ್ದಾಗಿ ಇಡುವಂತಾನೆ. ದೊಡ್ಡದು ಚಿಕ್ಕದು, ಒಟ್ಟಿನಲ್ಲಿ ನಿಮ್ ಯಾರ ದೃಷ್ಟಿನೂ ತಾಗದೇ ಇರೋ ಹಾಗೆ ಮಗು ಒಂದು ಪುಟ್ಟ ದೃಷ್ಟಿ ಬಟ್ಟಿದ್ರೆ ಸಾಕು. ಅಣ್ಣ, ನೀನೇ ಲಕ್ಕಿ. ಕೆಲ್ಸದ ನೆಪ ಮಾಡಿಕೊಂಡು ಅಮ್ಮನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹಾಗೆ ಮಗುನೂ ಆಟ ಆಡ್ಸ್ಕೊಂಡು ಬರ್ತೀಯ. ನಮಗ ಅದೃಷ್ಟ ಇಲ್ಲ ಬಿಡು. ಯಾಕಿಲ್ಲ? ಆ ಮನೆಗೆ ಬರೋಕ್ಕೆ ನೆಪ ಕಾರಣಗಳು ಬೇಕಾ? ನಾಳೆ ನನ್ನ ಜೊತೆ ನೀವು ಬನ್ನಿ. ಹೌದಾ? ನಿಜವಾಗ್ಲೂ ಕರಿತಿದ್ಯಾ ಸಮರ್? ಹಾಗಿದ್ರೆ ನಾವಿಬ್ರು ಬೆಳಗ್ಗೆನೆ ರೆಡಿಯಾಗಿ ಬಂದ್ಬಿಡ್ತೀವಿ, ಒಟ್ಟಿಗೆ ಹೊರಡೋಣ. ಆಹಾ, ನೀವು ಮಾತ್ರ ಹೊರಟು ಬಿಟ್ರೆ ಸಾಕಾ? ನನಗೂ ನನ್ನ ಮಗಳನ್ನ, ಅವಳ ಮಗುನ ನೋಡಬೇಕು ಅಂತ ಆಸೆ ಇರಲ್ವಾ? ನಾನು ಬರ್ತೀನಿ. ಆದರೆ ನಾಳೆನೇ ಅಲ್ಲಿಗೆ ಹೋಗೋದು ಸರಿ ಅಂತ ಅನ್ನಿಸ್ತಿಲ್ಲ ನನಗೆ. ಮೊದಲು ತುಳಸಿಗೆ ಫೋನ್ ಮಾಡೋಣ, ಅವಳಿಗೆ ಮಗುವಿಗೆ ಏನೇನು ಬೇಕೋ ಕೇಳೋಣ. ಅದನ್ನೆಲ್ಲ ತಗೊಂಡು ಇನ್ನೊಂದು ದಿವಸ ಅವ್ರ ಮನೆಗೆ ಹೋಗೋಣ. ಕರೆಕ್ಟ್ ತಾತ. ಪಾಪುಗೆ ಅಮ್ಮಂಗೆ ಏನೇನು ಬೇಕೋ ನಾಳೆನೆ ಹೋಗಿ ಎಲ್ಲ ಶಾಪಿಂಗ್ ಮಾಡೋಣ. ನಾಡಿದ್ದು ಅಲ್ಲಿಗೆ ಹೋಗೋಣ. ಹಾಗಿದ್ರೆ ಇನ್ನೂ ಒಂದಿನ ಕಾಯ್ಬೇಕಾ? ಡೋಂಟ್ ವರಿ ಸಿರಿ. ಪಾಪು ನೋಡಬೇಕು ಅಂದಾಗೆಲ್ಲ ವಿಡಿಯೋ ಕಾಲ್ ಮಾಡಿದ್ರೆ ಆಯಿತು. ಅಂದಾಗೆ ಅಮ್ಮಂಗೆ ಹಣ್ಣುಗಳೆಲ್ಲ ಏನು ತೊಗೊಂಡು ಹೋಗೋದು ಬೇಡ. ಈಗಾಗಲೇ ಮನೇಲಿ ಹಣ್ಣುಗಳಿದೆ.